ನೋಡಿ ಕ್ವಶನ್ನು, ಸಾಲ್ವ್ ದ ರಿಕರೆನ್ಸ್ ರಿಲೇಷನ್ fn plus 2 is equal to fn plus 1 plus fn where n greater than or equal to 0 and f naught is equal to 0, f1 is equal to 1. ಹೆಂಗೆ ಮಾಡೋದು ನೀಟಾಗಿ ನೋಡ್ಕೊಳ್ಳಿ. ಸೊಲ್ಯೂಷನ್ ಈಗ ನೋಡಿ, ಫಸ್ಟ್ ಇದನ್ನ ಬರ್ಕೊಳ್ಳಿ. fn plus 2 is equal to fn plus 1 plus fn for n greater than or equal to 0 where n greater than or equal to 0. ನೋಡಿ, ಇದಾದಮೇಲೆ ಏನು ಮಾಡಬೇಕು, fn plus 2 ಪ್ಲಸ್ ಈ ಕಡೆ ಬಂದರೆ ಮೈನಸ್ fn plus 1 ಮೈನಸ್ fn is equal to 0 where n greater than or equal to 0. ಈ ಥರ ಬರ್ಕೊಳ್ಳಿ. ಆಮೇಲೆ ಏನು ಮಾಡಿ, ಇದಕ್ಕೆ ರೀರೈಟಿಂಗ್ ಆ್ಯಸ್ ಅಂತ ಬರ್ಕೋಬೇಕು ಅಥವಾ ಈಕ್ವಲೆಂಟ್ಲಿ ಅಂತ ಬರ್ಕೋಬೇಕು. ರೀರೈಟಿಂಗ್ ಆ್ಯಸ್ fn plus 2ನ fn ಅಂತ ಬರ್ಕೋಬೇಕು, fn plus 1ನ fn minus 1 ಅಂತ ಬರ್ಕೋಬೇಕು. ಆಮೇಲೆ fn plus 2ನ fn plus 1ನ fn minus 1, fnನ fn minus 2 ಬರ್ಕೋಬೇಕು. ಇಲ್ಲಿ ವೇರ್ ಇಲ್ಲಿ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಇರೋದು 2 ಆಗುತ್ತೆ. ಬೇಕಾದರೆ ಫಾರು ಬರಿಬೋದು ವೇರ್ ಚೆಕ್ದಲ್ಲಿ. ಅರ್ಥ ಆಗ್ತಿದೆಯಲ್ವಾ? ಅಂದರೆ ಇಲ್ಲಿ ಏನಾಗುತ್ತೆ, ಎಲ್ಲದರಲ್ಲೂ -2ನ ಸೇರಿಸ್ಬಿಡಿ. n plus 2 minus 2 ಅಂದರೆ n plus 1 minus 2 ಅಂದರೆ n minus 1, n minus 2 is equal to 0. ಗೊತ್ತಾಗ್ತಿದೆಯಲ್ವಾ? ಆಮೇಲೆ ಏನು ಮಾಡಬೇಕು, ಈ ಥರ ಆದಮೇಲೆ ಆಕ್ಸಿಲರಿ ಈಕ್ವೇಷನ್ ಇಸ್ ಅಂತ ಬರೆದು fn ಬದಲು k² ಬರ್ಕೋಬೇಕು, fn minus 1 ಬದಲು k ಬರ್ಕೋಬೇಕು, fn minus 2 ಬದಲು 1 ಬರ್ಕೋಬೇಕು, is equal to 0. ಇದು k², ಇದು k, ಇದು 1. ಈ ಮೈನಸ್ ಹಂಗೆ ಇಟ್ಕೋಬೇಕು. ಆಮೇಲೆ ಕ್ಯಾಲ್ಸಿಲಿ ನೋಡಿ, ಮೋಡು ಈಕ್ವೇಷನ್ ಅದರಲ್ಲಿ 3 ಸೆಲೆಕ್ಟ್ ಮಾಡಿ. 1 minus 1 minus 1 ನೋಡಿರಿ, 1 equal -1 equal -1. ಆನ್ಸರ್ ಬಂದು 1 plus √5/2 ಇಂಪ್ಲೈಸ್ ಅಂತ ಬರೋದು k is equal to 1 plus √5/2 1 minus √5/2 ಅಂತ ಬರ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ನಾನು ಹೇಳಿದ್ದೀನಿ, ಇಫ್ k is equal to a, b ರಿಕರೆನ್ಸ್ ರಿಲೇಷನಲ್ಲಿ ಆಕ್ಸಿಲರಿ ಈಕ್ವೇಷನ್ ಮಾಡಿದಾಗ k is equal to a, b ಇದ್ದರೆ ಈಗ ಸೊಲ್ಯೂಷನ್ ಬಂದು ಅಥವಾ an ಅಥವಾ fn, ಇಲ್ಲಿ fn ಅಂದ್ಕೊಳ್ಳಿ. fn ಅಂದರೆ a ಇಂಟು a power n ಪ್ಲಸ್ b ಇಂಟು b power n. ಏನಿಲ್ಲ, ಸಿಂಪಲ್ಲು, ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. fn is equal to ಜನರಲ್, ಈ ಥರ ಬರ್ಕೋಬೇಕು. ದ ಜನರಲ್ ಸೊಲ್ಯೂಷನ್ ಆಫ್, ಇದನ್ನ ಇಕ್ವೇಷನ್ 1 ಅಂದ್ಕೊಳ್ಳಿ, ಆಫ್ 1s ಅಂತ ಬರೋದು fn is equal to, ಫಸ್ಟು ಕ್ಯಾಪಿಟಲ್ A ಬರ್ಕೊಳ್ಳಿ, ಇದಕ್ಕೆ ಪವರ್ n ಹಾಕ್ಕೊಳ್ಳಿ, 1 plus √5/2 ಪವರ್ n ಪ್ಲಸ್ ಕ್ಯಾಪಿಟಲ್ B ಬರೆದ್ಬಿಡಿ, ಇದಕ್ಕೆ ಪವರ್ n ಹಾಕ್ಬಿಡಿ, 1 minus √5/2 ಪವರ್ n. ನೋಡಿ, ಇಷ್ಟ ಆದ ತಕ್ಷಣ ಏನು ಮಾಡಬೇಕು, ಇಲ್ಲಿ n ಕೊಟ್ಟಿದ್ದಾರೆ, f0 0 ಕೊಟ್ಟವ್ರೆ, f1 1 ಕೊಟ್ಟಿದ್ದಾರೆ. ಈಗ ಇನಿಷಿಯಲ್ ಕಂಡೀಷನ್ಸ್ನ ಅಪ್ಲೈ ಮಾಡಬೇಕು. ಫಸ್ಟು n ಜಾಗದಲ್ಲಿ 0 ಕೊಡಿ, 2ಗೆ ಹಾಕಿ. ನೋಡಿ, ಲೆಟ್ n is equal to 0 ಇಂಟು ಇದೇನಾಗುತ್ತೆ f0, ಎಲ್ಲಿ n ಇದೆ ಅಲ್ಲಿ 0 ಹಾಕಿ, ಇಲ್ಲಿ f0 ಆಗುತ್ತೆ, a ಹಂಗೆ ಇರುತ್ತೆ, 1 plus √5/2 ಹಂಗೆ ಇರುತ್ತೆ, ಪವರ್ 0 ಆಗುತ್ತೆ, ಪ್ಲಸ್ b ಹಂಗೆ ಇರುತ್ತೆ, 1 minus √5/2 ಹಂಗೆ ಇರುತ್ತೆ, ಪವರ್ 0 ಆಗುತ್ತೆ. ಎನಿಥಿಂಗ್ ಪವರ್ 0 ಅಂದರೆ 1, ಅಂದರೆ ಇಲ್ಲಿ f0 therefore ಅಂತ ಬರೆದು, f0 ಎಷ್ಟು ಕೊಟ್ಟಿದ್ದಾರೆ ಅವರು, 0 ಕೊಟ್ಟಿದ್ದಾರೆ. ಅದಕ್ಕೆ therefore 0 is equal to
ಎ ಇಂಟು ಎನಿ ಪವರ್ 0 ಅಂದರೆ ಏನಾದರೂ ಇಲ್ಲಿ ಬೇಸು ಪವರ್ 0 ಇದ್ದರೆ 1 ಪ್ಲಸ್ ಬಿ ಇಂಟು ಎನಿ ಪವರ್ 0 ಅಂದರೆ ಇದು 1 ಆಗುತ್ತೆ. 0 ಈಸ್ ಈಕ್ವಲ್ ಟು ಎ ಇಂಟು 1 ಅಂದರೆ ಎ ಪ್ಲಸ್ ಬಿ ಇಂಟು 1 ಅಂದರೆ ಬಿ. therefore a ಪ್ಲಸ್ ಬಿ ಈಸ್ ಈಕ್ವಲ್ ಟು 0 ಆಗುತ್ತೆ. ಇದನ್ನ ಈಕ್ವೇಷನ್ 2 ಅಂತ ಟೈಪ್ ಮಾಡಿ ಬರ್ಕೋಬೋದು. ನೆಕ್ಸ್ಟ್ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು 0 ಆಯಿತು. ಈಗ ನೆಕ್ಸ್ಟು F1 ಈಸ್ ಈಕ್ವಲ್ ಟು ಏನು ಹೇಳಿದ್ದಾರೆ 1. ಈಗ ಅದನ್ನ ಮಾಡೋಕ್ಕೆ ಲೆಟ್ ಎನ್ ಈಸ್ ಈಕ್ವಲ್ ಟು 1 ಇಂಟು, ಈಗ ಲೆಟ್ ಎನ್ ಈಸ್ ಈಕ್ವಲ್ ಟು 0 ಇಂಟು ಮಾಡಿದ್ವಲ್ಲ ಅದೇ ಥರ ಲೆಟ್ ಎನ್ ಈಸ್ ಈಕ್ವಲ್ ಟು 1 ಇಂಟು ಇದು 3 ಮಾಡ್ಕೊಳ್ಳಿ ಇಕ್ವೇಷನ್. ಗೊತ್ತಾಗ್ತಿದೆಯಲ್ವ? ಎನ್ನು ಏನಾಗುತ್ತೆ 1 ಹಾಕಿದ್ರೆ ಇದು F1 ಆಗುತ್ತೆ ಈಸ್ ಈಕ್ವಲ್ ಟು ಎ ಆಗುತ್ತೆ 1 ಪ್ಲಸ್ √5/2 ಹೋಲ್ ಪವರ್ 1 ಆಗುತ್ತೆ ಪ್ಲಸ್ ಬಿ ಇಂಟು ಬಿ ಸಾರಿ 1 ಮೈನಸ್ √5/2 ಪವರ್ 1 ಆಗುತ್ತೆ. ಇಲ್ಲಿ ಎನ್ ಜಾಗದಲ್ಲಿ 1 ಹಾಕಿದ್ರೆ F1, ಇದು 1 ಪ್ಲಸ್ √5/2 ಪವರ್ 1 ಬಿ ಇಂಟು 1 ಮೈನಸ್ √5/2 ಪವರ್ 1. F1 ಅಂದರೆ 1, therefore 1 ಈಸ್ ಈಕ್ವಲ್ ಟು ಎ ಇಂಟು 1 ಪ್ಲಸ್ √5/2 ಪ್ಲಸ್ ಬಿ ಇಂಟು 1 ಮೈನಸ್ √5/2 ಆಗುತ್ತೆ. ಇಲ್ಲೇನು ಮಾಡಬೇಕು? ಮಲ್ಟಿಪ್ಲೈ ಬೈ 2 ಮಾಡ್ಕೋಬೇಕು. ಈಗ ಮಲ್ಟಿಪ್ಲೈ ಬೈ 2 ಮಾಡಿದಾಗ ನೋಡಿ 2 ಇಂಟು 1 2 ಆಗುತ್ತೆ. ಇಲ್ಲಿ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 2 2 ಹೋಗುತ್ತೆ. ಬರೀ ಉಳಿಯೋದು ಎ ಇಂಟು 1 ಪ್ಲಸ್ √5. ಇಲ್ಲೂ 2 ಹೋಗುತ್ತೆ. ಮಲ್ಟಿಪ್ಲೈ ಬೈ 2 ಮಾಡಿದಾಗ 2 1s are 2. ಈ 2ನ ಎಲ್ಲೆಲ್ಲಿ ಮಲ್ಟಿಪ್ಲೈ ಮಾಡಬೇಕು ಅಂದರೆ ಇಲ್ಲಿ ಮತ್ತು ಇಲ್ಲಿ 2a ಇಂಟು 1 ಪ್ಲಸ್ √5/2 ಅಂದರೆ 2 2 ಕ್ಯಾನ್ಸಲ್ ಆಗಿ ಬರೀ ಎ ಉಳಿಯುತ್ತೆ 1 ಪ್ಲಸ್ √5. ಇಲ್ಲಿ 2 ಅಂದರೆ ಬಿ ಇಂಟು 1 ಮೈನಸ್ √5. ಈಗೇನಾಗುತ್ತೆ ಅಂದರೆ 2 ಈಸ್ ಈಕ್ವಲ್ ಟು ಎ ಇಂಟು 1 ಎ ಪ್ಲಸ್ ಎ ಇಂಟು √5 ಪ್ಲಸ್ ಬಿ ಇಂಟು 1 ಬಿ ಪ್ಲಸ್ ಇಂಟು ಮೈನಸ್ ಮೈನಸ್ ಬಿ ಇಂಟು √5. ಆಮೇಲೆ ಏನು ಮಾಡಬೇಕು? 2 ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಒಂದು ಕಡೆ ಬರ್ಕೊಳ್ಳಿ, ಎ √5 ಮಾಡಿ ಬರ್ಕೊಳ್ಳಿ ಮೈನಸ್ ಬಿ √5 ಬರ್ಕೊಳ್ಳಿ. ಈಗ ಎ ಪ್ಲಸ್ ಬಿ ಅಂದ್ರೇನು 0, ಇದನ್ನ 4 ಅಂದ್ಕೊಳ್ಳಿ. 3 in 4 ಅಂದರೆ 4ಅಲ್ಲೂ ಎ ಪ್ಲಸ್ ಬಿ ಇದೆ. ಅರ್ಥ ಆಗ್ತಿದೆಯಾ? ಎ ಪ್ಲಸ್ ಬಿ ಬಲ್ಲೂ 0 ಹಾಕ್ಬೋದು. 2 ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಅಂದರೆ 0 ಅಲ್ವಾ? ಈಗ ಎ ಪ್ಲಸ್ ಬಿ ಬಲ್ಲೂ 0 ಹಾಕ್ಕೊಳ್ಳಿ. ಇಲ್ಲಿ 3 in 4 ಅಂದರೆ 2 ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಬಲ್ಲೂ 0 ಹಾಕ್ಕೊಳ್ಳಿ, ಎ √5 ಮೈನಸ್ ಬಿ √5. ಅರ್ಥ ಆಯ್ತಲ್ವ? ನೆಕ್ಸ್ಟ್ ಏನು ಮಾಡಬೇಕು? ಟೂ ಈಸ್ ಈಕ್ವಲ್ ಟು ನೋಡಿ ಇಲ್ಲಿ √5 ಕಾಮನ್ ತಗೊಳ್ಳಿ. ಉಳಿಯೋದೇನು ಎ ಮೈನಸ್ ಬಿ. ನೋಡಿ ಈ √5 ಹೋದರೆ ಇಲ್ಲಿ ಎ ಉಳಿಯುತ್ತೆ, ಇಲ್ಲಿ ಮೈನಸ್ ಬಿ ಉಳಿಯುತ್ತೆ. ಈ √5 ಇಲ್ಲಿ ಬಂದರೆ ಡಿವೈಡೆಡ್ ಬೈ ಆಗುತ್ತೆ. 2/√5 is equal to a minus b. Therefore a minus b is equal to 2/√5. ಇದು ಇಕ್ವೇಷನ್ ನಂಬರ್ 5 ಅಂದ್ಕೊಳ್ಳಿ. ಈಗ ನೋಡಿ a ಪ್ಲಸ್ ಬಿ ಅಂದರೆ 0, a ಮೈನಸ್ ಬಿ ಅಂದರೆ 2/√5. ಅದಕ್ಕೆ ಏನು ಮಾಡಿ? ಫಸ್ಟು 3 + 5 ಮಾಡಿ. 3 + 5 ಮಾಡಿದಾಗ ನೋಡಿ ಎ 3ದು ಲೆಫ್ಟ್ ಹ್ಯಾಂಡ್ ಏನು ಎ ಪ್ಲಸ್ ಬಿ ಪ್ಲಸ್ 5ದು ಲೆಫ್ಟ್ ಹ್ಯಾಂಡ್ ಏನು ಎ ಮೈನಸ್ ಬಿ. ಫಸ್ಟು ಲೆಫ್ಟ್ ಹ್ಯಾಂಡ್ಗೆ ಮಾಡ್ಕೋಬೇಕು 3 + 5ನ. ಆಮೇಲೆ ಈಗ ರೈಟ್ ಹ್ಯಾಂಡ್ಗೆ 3ದು ರೈಟ್ ಹ್ಯಾಂಡ್ ಏನು 0, 5ದು ರೈಟ್ ಹ್ಯಾಂಡ್ ಏನು 2/√5. 0 + 2/√5. ಈಗ ಇದೇನಾಗುತ್ತೆ? ಎ ಪ್ಲಸ್ ಬಿ ಪ್ಲಸ್ ಎ ಪ್ಲಸ್ ಇಂಟು ಮೈನಸ್ ಮೈನಸ್ ಬಿ. 0 + 2/√5 ಅಂದರೆ ಬರೀ 2/√5. ಏನಾಯ್ತಿದು? ಬಿ ಕ್ಯಾನ್ಸಲ್ ಆಗುತ್ತೆ.
ಎ ಪ್ಲಸ್ ಎ 2a ಆಗುತ್ತೆ. 2 ಈಸ್ ಈಕ್ವಲ್ ಟು 2/√5. ನೋಡಿ ಈ ಟೂನ ಕ್ಯಾನ್ಸಲ್ ಮಾಡ್ಬೋದು. ದೇರ್ಫೋರ್ ಎ ಈಸ್ ಈಕ್ವಲ್ ಟು 1/√5. ಈಗ ನೋಡಿ ಪ್ಲಸ್ ಆದಮೇಲೆ ಈಗ ಮೈನಸ್ ಮಾಡಿ. ಸಿಂಪಲ್ ಏನಿಲ್ಲ, 3 - 5ಗೆ ನೋಡಿ ಎ ಪ್ಲಸ್ ಬಿ ಇಲ್ಲಿ ಮಧ್ಯ ಪ್ಲಸ್ ಬಲ್ಲು ಇಲ್ಲೂ ಮತ್ತು ಇಲ್ಲಿ ಮೈನಸ್ ಬರುತ್ತೆ ಅಷ್ಟೇ. ಎ ಪ್ಲಸ್ ಬಿ ಹಂಗೆ ಇರುತ್ತೆ, ಮೈನಸ್ ಆಮೇಲೆ ಎ ಮೈನಸ್ ಬಿ ಹಂಗೆ ಬರ್ಕೊಳ್ಳಿ. 0 ಇಲ್ಲೂ ಪ್ಲಸ್ ಬಲ್ಲು ಮೈನಸ್. ನೀವೇನು ಮಾಡಬೇಕಂದ್ರೆ ನೋಡಿ ಇಲ್ಲಿ ಮತ್ತು ಇಲ್ಲಿ ಪ್ಲಸ್ ಬದಲು ಮೈನಸ್ ಹಾಕ್ಬಿಡ್ಬೇಕಷ್ಟೆ. ಅಂದರೆ 3 - 5 ಮಾಡಿದಾಗ ಇಲ್ಲಿ ಮೈನಸ್ ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? ಈಗ ಎ ಪ್ಲಸ್ ಬಿ ಮೈನಸ್ ಇಂಟು ಪ್ಲಸ್ ಮೈನಸ್ ಎ ಮೈನಸ್ ಇಂಟು ಮೈನಸ್ ಪ್ಲಸ್ ಬಿ. 0 - 2/√5 ಅಂದರೆ ಬರೀ -2/√5. 0ನ ನೆಗ್ಲೆಕ್ಟ್ ಮಾಡಿ ಅಷ್ಟೆ. ಎ ಕ್ಯಾನ್ಸಲ್ ಆಗುತ್ತೆ. 2b ಈಸ್ ಈಕ್ವಲ್ ಟು -2/√5. ಈಗ 2 ಕ್ಯಾನ್ಸಲ್ ಆದರೆ b ಈಸ್ ಈಕ್ವಲ್ ಟು -1/√5 ಆಗುತ್ತೆ. ಏನಾಯಿತು? ನೋಡಿ 2 ಕ್ಯಾನ್ಸಲ್ ಆದರೆ b ಈಸ್ ಈಕ್ವಲ್ ಟು 2 ಹೋದರೆ -1/√5. ನೋಡಿ ಎ ಸಿಕ್ತು, ಬಿ ಸಿಕ್ತು. ಈಗ ಏನು ಮಾಡಿ, ಈಕ್ವೇಷನ್ 2 ಬಿಕಮ್ಸ್ ಅಂತ ಬಂತು. ಈಕ್ವೇಷನ್ 2 ಬಿಕಮ್ಸ್ ಎ ಬಿ ವ್ಯಾಲ್ಯೂನ ಹಾಕ್ಬಿಡಿ ಅಷ್ಟೆ. FN ಈಸ್ ಈಕ್ವಲ್ ಟು ನೋಡಿ ಎ ಜಾಗದಲ್ಲಿ ಏನಾಗ್ತೀರಾ 1/√5 1 + √5/2 ಹೋಲ್ ಪವರ್ n ಪ್ಲಸ್ ಬಿ ಬಲ್ಲು -1/√5 ಆಮೇಲೆ 1 - √5/2 ಹೋಲ್ ಪವರ್ n. ಇದೇ ಸೊಲ್ಯೂಷನ್, ಫೈನಲ್ ಆನ್ಸರ್. ಗೊತ್ತಾಯ್ತಲ್ವ? ಇದನ್ನ ಇನ್ನೊಂದು ಸತಿ ಹೇಳ್ಕೊಟ್ಬಿಡ್ತೀನಿ, ನೋಡ್ಕೊಳ್ಳಿ. ಫಸ್ಟ್ ಏನು ಮಾಡಬೇಕು, ಕ್ವಶನ್ನ ಬರ್ಕೋಬೇಕು. FN + 2 ಈಸ್ ಈಕ್ವಲ್ ಟು FN + 1 + FN ವೇರ್ n > 0. ಈ ಪ್ಲಸ್ನ ಈ ಕಡೆ ಬಂದರೆ ಮೈನಸ್ ಆಗುತ್ತೆ. ರೀರೇಟಿಂಗ್ ಗ್ಯಾಸ್ ಅಂದರೆ ಇಲ್ಲೂ -2 ಇಲ್ಲೂ -2 ಇಲ್ಲೂ -2 ಮಾಡ್ಕೊಳ್ಳಿ. -2 ಹೋದರೆ n ಆಗುತ್ತೆ. 1 - 2 ಅಂದರೆ n - 1 ಆಗುತ್ತೆ. n - 2 ಆಗುತ್ತೆ. n + 2 - 2 ಅಂದರೆ n. n + 1 - 2 ಅಂದರೆ n - 1 n - 2. ಆಕ್ಸಿಲರಿ ಈಕ್ವೇಷನ್ ಈಸ್ ಅಂತ ಬರೋದು. ಇದಕ್ಕೆ k², ಇದಕ್ಕೆ k, ಇದು 1. ಇದು ಕಂಪಲ್ಸರಿ n > 2 ಬರೀಬೇಕು. ಅರ್ಥ ಆಗ್ತಿದೆಯಲ್ವಾ? ಇದನ್ನ ಕ್ಯಾಲ್ಸಿಲ್ ಮಾಡಿದ್ರೆ ಈ ಥರ ಬರುತ್ತೆ. ಈಗ ನೋಡಿ ಜನರಲ್ ಸೊಲ್ಯೂಷನ್ ಅಂತ ಬರೋದು. ಫಸ್ಟು ಕ್ಯಾಪಿಟಲ್ ಎ ಬರೋದು, ಇದು ಪವರ್ n ಪ್ಲಸ್ ಕ್ಯಾಪಿಟಲ್ ಬಿ ಬರೋದು, ಇದಕ್ಕೆ ಪವರ್ n ಹಾಕಬೇಕು. ಈಗ n ಜಾಗದಲ್ಲಿ 0 ಹಾಕಿ 2ಗೆ 0 ಹಾಕಿದ್ರೆ F0 ಈಸ್ ಈಕ್ವಲ್ ಟು a × 1 + √5/2 ಪವರ್ 0 b × 1 - √5 ಪವರ್ /2 0. ಇದು 0 ಕೊಟ್ಟಿದ್ದಾರೆ F0. a × ಎನಿ ಪವರ್ 0 ಅಂದರೆ 1 ಪ್ಲಸ್ b ಎನಿ ಪವರ್ 0 ಅಂದರೆ 1. 0 ಈಸ್ ಈಕ್ವಲ್ ಟು a + b, ದೇರ್ಫೋರ್ a + b ಈಸ್ ಈಕ್ವಲ್ ಟು 0. ಲೆಟ್ n ಈಸ್ ಈಕ್ವಲ್ ಟು 1 × ಈಗ n ಜಾಗದಲ್ಲಿ 1 ಹಾಕಿ 2ಗೆ. F1 ಈಸ್ ಈಕ್ವಲ್ ಟು a × 1 + √5/2 ಪವರ್ 1 ಪ್ಲಸ್ b × 1 - √5/2 ಪವರ್ 1. F1 ಅಂದರೆ 1, a × ಇದು ಹಾಗೆ ಇರುತ್ತೆ. ಇದು ಪವರ್ 1 ಅಂದರೆ ಎನಿ ಪವರ್ 1 ಅಂದರೆ ಎನಿಥಿಂಗೆ, ಇದು ಸೇಮೇ. ಇಲ್ಲೇನು ಮಾಡಬೇಕು, ಈಗ × 2 ಮಾಡ್ಕೋಬೇಕು. 2 ಮಾಡಿದಾಗ 2 1s are 2, ಇಲ್ಲಿ 2 ಹೋಗುತ್ತೆ. a × 1 + √5 ಇಲ್ಲಿ 2 ಹೋಗುತ್ತೆ. b × 1 - √5. ನೆಕ್ಸ್ಟ್ ಏನು ಮಾಡಬೇಕು, 2 ಈಸ್ ಈಕ್ವಲ್ ಟು a × 1 ಅಂದರೆ a √5, b × 1 ಅಂದರೆ b - b √5. ಇದನ್ನ 2 ಈಸ್ ಈಕ್ವಲ್ ಟು a + b ಒಂದು ಕಡೆ ಮಾಡ್ಕೊಳ್ಳಿ. a √5 - b √5 ಆಗುತ್ತೆ. ಈಗ a + b ಗೊತ್ತು 0, ಅದನ್ನ ಇಲ್ಲಿ ಹಾಕಿ 3 × 4 ಹಾಕಿದ್ರೆ 2 ಈಸ್ ಈಕ್ವಲ್ ಟು 0 + a √5 - b √5 ಆಗುತ್ತೆ. ಆಮೇಲೆ ಇದನ್ನ ಎಕ್ಸ್ಟೆಂಡ್ ಮಾಡಿ 2 ಈಸ್ ಈಕ್ವಲ್ ಟು √5ನ ಕಾಮನ್ ತಗೊಂಡು a - b ಆಗುತ್ತೆ. ಡಿವೈಡ್ ಬೈ √5 ಮಾಡಿದ್ರೆ a - ಈಗ a - b ಒಂದು √2/√5 ಆಯಿತು.
ಇದನ್ನ ಲೆಫ್ಟ್ ಬರ್ಕೊಳ್ಳಿ, ಇದನ್ನ ರೈಟ್ ನೋಡಿ. ಎ ಪ್ಲಸ್ ಬಿ 0 ಇದೆ, ಎ ಮೈನಸ್ ಬಿ 2/5 ಇದೆ. ಒಂದು ಸತಿ 3 + 5 ಮಾಡಿ, ಆವಾಗ ಎ ಪ್ಲಸ್ ಬಿ ಪ್ಲಸ್ ಎ ಮೈನಸ್ ಬಿ = 0 + 2/5 ಆಗುತ್ತೆ. ಇನ್ನೊಂದು ಸತಿ 3 - 5 ಮಾಡಿ, ಎ ಪ್ಲಸ್ ಬಿ ಮೈನಸ್ ಎ ಮೈನಸ್ ಬಿ = 0 - 2/5 ಆಗುತ್ತೆ. ಆವಾಗ ಏನಾಗುತ್ತೆ, ಪ್ಲಸ್ ಆದಾಗ ಎ ಪ್ಲಸ್ ಬಿ ಪ್ಲಸ್ ಎ ಮೈನಸ್ ಬಿ ಅಂದರೆ ಬಿ ಬಿ ಕ್ಯಾನ್ಸಲ್ ಆಗಿ 2a ಬರುತ್ತೆ. 2 ಹೋದರೆ 1/5 ಆಗುತ್ತೆ. ಮೈನಸ್ ಮಾಡಿದಾಗ ಎ ಪ್ಲಸ್ ಬಿ ಮೈನಸ್ ಆಫ್ ಎ ಮೈನಸ್ ಬಿ 0 - 2/5, ಎ ಪ್ಲಸ್ ಬಿ ಮೈನಸ್ ಇಂಟು ಪ್ಲಸ್ ಮೈನಸ್ ಮೈನಸ್ ಇಂಟು ಮೈನಸ್ ಪ್ಲಸ್ಸು ಎ ಕ್ಯಾನ್ಸಲ್ ಆಗಿ 2b = -2/5 ಆಗುತ್ತೆ. ಇಲ್ಲಿ ಬಿ ಸಿಗುತ್ತೆ ನಿಮಗೆ. ಬಿ ಬಂದು -1/5 ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? 2 ಹೋಗಿ -1. ಈ ಎ ಬಿನ ಈಕ್ವೇಷನ್ 2 ಹಾಕ್ಬಿಡ್ಬೇಕಷ್ಟೆ. ಎ ಜಾಗದಲ್ಲಿ 1/5, ಬಿ ಜಾಗದಲ್ಲಿ -1/5 ಅಷ್ಟೇ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.